ಪಾವಗಡ ಪಟ್ಟಣದ ಸಾಯಿರಾಮ್ ಕಲ್ಯಾಣ ಮಂಟಪದ ಬೊಮ್ಮಗದ ಚರಂಡಿ ನಿರ್ಮಾಣವು ಕಳಪೆ ಕಾಮಗಾರಿಯಾಗಿದೆ ಎಂದು ಪಾವಗಡ ಪಟ್ಟಣದ ಮಾಜಿ ಪುರಸಭಾ ಸದಸ್ಯರಾದ ಬನು ಮಹೇಶ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕಾಮಗಾರಿಯು ಲ್ಯಾಂಡ್ ಆರ್ಮಿಯಿಂದ ಕೈಗೆತ್ತಿಕೊಂಡಿದ್ದು ಚರಂಡಿಯನ್ನು ಸಮರ್ಪಕವಾಗಿ ನಿರ್ಮಾಣ ಮಾಡದೆ ಅದರ ಮೇಲೆ ಬಂಡೆಗಳನ್ನು ಹಾಕುತ್ತಿದ್ದು, ಈ ಬಗ್ಗೆ ಗುತ್ತಿಗೆದಾರರನ್ನು ಪ್ರಶ್ನಿಸಿದರೂ ಸಹ ಕ್ಯಾರೆ ಇಲ್ಲದೆ ಈ ಒಂದು ಬಂಡೆಗಳನ್ನು ಹಾಕಿದ್ದಾರೆ ಎಂದು ಅವರು ಸಿಟ್ಟಾಗಿದ್ದಾರೆ. ಬೆಟ್ಟಿಂಗ್ ನೋಡ್ರಿ, ಆ ಬೆಟ್ಟಿಂಗ್ ಎಷ್ಟು ಯಾಕದು ಆಯ್ತು ಬಿಡ್ರಿ, ಇವಾಗ ನಿನ್ಗೆ ಯಾಕೆ ಅಷ್ಟು ಸಮಸ್ಯೆ? ಈ ಕಾಮಗಾರಿಯು ಲ್ಯಾಂಡ್ ಆರ್ಮಿಯವರು ಕೈಗೆತ್ತಿಕೊಂಡಿದ್ದು ಸಂಬಂಧಪಟ್ಟ ಇಂಜಿನಿಯರಿಗೂ ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳಿಗೂ ಸಹ ದೂರನ್ನು ಸಲ್ಲಿಸಲು ಸಹ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬನು ಮಹೇಶ್. ಪಾವಗಡ ತಾಲೂಕಲ್ಲಿ ಎಗ್ಗಿಲ್ಲದ ಮದ್ಯವನ್ನು ಕುಡಿದು ಯುವಕರು ಮರಣ ಹೊಂದುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕೆಂದು ಅಬಕಾರಿ ಇಲಾಖೆ ವಿರುದ್ಧ ಸಾಮಾಜಿಕ ಸೇವಾಕರ್ತರು ವಕೀಲರಾದ ಎಚ್ ಶೇಷಾನಂದ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶೇಷಾನಂದನ್ ಅಂತ ನನ್ನ ಹೆಸರು. ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಸಮಾಜ ಸೇವೆ ಮಾಡಿಕೊಂಡು ಬರ್ತಾ ಇದ್ದೀನಿ. ಈಗ ಪಾವಗಡ ತಾಲೂಕಿನಲ್ಲಿ ಈ ಕಳಪೆ ಮದ್ಯ ಮಾರಾಟ, ನಕಲಿ ಮದ್ಯ ಮಾರಾಟ ಯಥೇಚ್ಛವಾಗಿ ನಡೀತಾ ಇದೆ. ಆದರೆ ಇದರ ಬಗ್ಗೆ ತಾಲ್ಲೂಕು ಆಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅಬಕಾರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಪಾವಗಡ ತಾಲ್ಲೂಕಿನ ಮದ್ಯದ ಅಂಗಡಿಗಳ ಮಾಲೀಕರು ಎಲ್ಲ ಗೂಡು ಅಂಗಡಿಗೂ ಹೋಟ್ಲುಗಳಿಗೂ ಆಮೇಲೆ ಡಾಬಾಗಳು ಕೂಡ ಅವರೇ ಸಪ್ಲೈ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಏನಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಂಗಸರು ಮಕ್ಕಳು, ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಎಲ್ಲ ವಯಸ್ಕನವರು ಕೂಡ ಕುಡಿದು 30ರಿಂದ 40 ವರ್ಷದೊಳಗೆ ಸಾಮೂಹಿಕವಾಗಿ ಸಾಯಲು ಕಾರಣಕರ್ತರಾಗಿರ್ತಾರೆ. ಇದ್ರ ಬಗ್ಗೆ ನಾವು ಎಷ್ಟೋ ಸತಿ ನಮ್ಮ ದಲಿತ ಸಭೆಗಳಲ್ಲಿ ಮಾತಾಡಿದ್ರು ಕೂಡ ಏನು ಪ್ರಯೋಜನ ಆಗಲಿಲ್ಲ. ಅವರು ಇದರಿಂದ ಇದೊಂದು ಮಾಫಿಯಾ ಥರ ಇದೆ. ಇದ್ರ ಬಗ್ಗೆ ಯಾರೇ ಕೈ ಹಾಕಿದ್ರು ಕೂಡ ಅವರು ಇಲ್ಲಿ ವರ್ಗಾವಣೆ ಆಗ್ಬೋದು ಅಥವಾ ನಮ್ಮನ್ನೇನ ಮಾಡ್ಬೋದು ಅಂತ ಭಯದಿಂದ ಬದುಕುವ ಪರಿಸ್ಥಿತಿ ಆಗಿದೆ. ನಮ್ಮ ತಾಲ್ಲೂಕಿನಲ್ಲಿ ಇದೇ ಪಾವಗಡ ಟೌನ್ನಲ್ಲಿ ಕೂಡ ಮೈನ್ ರೋಡ್ಗಳಲ್ಲಿ, ಬಜಾರ್ಗಳಲ್ಲಿ, ಎಲ್ಲಂದ್ರಲ್ಲೇ ಒಂದು 400ರಿಂದ 500 ಗೂಡು ಅಂಗಡಿಗಳಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಇವರು ಅಂಗಡಿಗಳಿಗೆ ಹೋಗೋರೇ ಇಲ್ಲ. ಅವರೇ ಸ್ವಲ್ಪ ಏನಪ್ಪ ನೀವು ಅಂಗಡಿಯಲ್ಲಿ ಅಂದರೆ ನಮ್ಮ ಅಂಗಡಿಗೆ ಬರೋದೇ ಇಲ್ಲ ಯಾರು, ಎಲ್ಲ ಅಲ್ಲೇ ಮಾರ್ತಾ ಇರ್ತಾರೆ. ಏನು ಮದ್ಯದ ಅಂಗಡಿಗಳಾದರೆ ಏನೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾರಾಟ ಮಾಡ್ಬೋದಾಗಿತ್ತು. ಆದರೆ ಇವಾಗ ಏನು ಊಟನೂ ಮಾಡೋಂಗಿಲ್ಲ, ನೀರೂ ಕುಡಿಯೋಂಗಿಲ್ಲ, ಮದ್ಯವನ್ನು ಸೇವಿಸಿ ಮದುವೆ ಆಗದೇ ಇರೋ ಮಕ್ಕಳು, ಒಂದು ವೇಳೆ ಮದುವೆ ಆಗಿದ್ರು ಕೂಡ ಸಣ್ಣ ಪುಟ್ಟ ಮಕ್ಕಳು ಬಿಟ್ಟು ಚಿಕ್ಕ ವಯಸ್ಸಿನ ಇವರು ವಿಧವೆಯರೇ ಆಗ್ತಾ ಇದ್ದಾರೆ. ನಮ್ಮ ತಾಲ್ಲೂಕಿನಾದ್ಯಂತ ಇವಾಗ ಸದ್ಯಕ್ಕೆ ಮನೆಗೂ ಮನೆ ಒಂದು ಬಿಟ್ಟು ಒಂದು ಮನೆಗೆ ಒಬ್ಬರು ವಿಧವೆಗಳು ಇದ್ದಾರೆ. ವಿಧವೆಗಳು ಅದು ಚಿಕ್ಕ ವಯಸ್ಸಿನವರು ಇದ್ದಾರೆ. ಪುನಃ ಇದು ಎಲ್ಲ ಮನೆಗಳು ಕೂಡ ವಿಧವೆಗಳಾಗೋದ್ರಲ್ಲಿ ಏನೋ ಸಂಶಯ ಇಲ್ಲ. ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಇದು ನಿಲ್ಲಿಸಿದ್ರೆ ಇಲಾಖೆಯವರಾಗಿರ್ಬೋದು, ಅಬಕಾರಿ ಇಲಾಖೆಯವರಾಗಿರ್ಬೋದು, ತಾಲ್ಲೂಕು ಕಡೆ ಹೇಳ್ತಾರೆ ನಿಲ್ಲಿಸಿದ್ರೆ ಇದ್ರ ಬಗ್ಗೆ ಜನಾಂದೋಲನ ಮಾಡಿ ಮಹಿಳೆಯರನ್ನೆಲ್ಲ ಸಂಘಟನೆ ಮಾಡಿ ಎಲ್ಲ ಯುವಕರೆಲ್ಲ ಇದು ಮಾಡಿ ನಿರಂತರವಾಗಿ ಹೋರಾಟ ಮಾಡೋದು ಅನಿವಾರ್ಯವಾಗಿದೆ. ನಾವು ಇವಾಗ ಸರ್ಕಾರಕ್ಕೆ ಆಗಲಿ, ನಮ್ಮ ತಾಲ್ಲೂಕು ಆಡಳಿತಕ್ಕಾಗಲಿ, ಇಲಾಖೆಗಳಿಗಾಗಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾನವೀಯ ದೃಷ್ಟಿಯಿಂದ ಈ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ. ನಮಗೇನು ಮೂಲಭೂತ ಸೌಕರ್ಯಗಳು ಒದಗಿಸೋಕ್ಕಾಗ್ತಾ ಇಲ್ಲ, ಕುಡಿಯುವ ನೀರು ಒದಗಿಸೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ಈ ಕಳಪೆ ಮದ್ಯಾನ, ಈ ನಕಲಿ ಮದ್ಯಾನ ಎಲ್ಲ ಮನೆಗಳಿಗೂ ಸಪ್ಲೈ ಮಾಡ್ತಾ ಇದ್ದೀರ ಅಂದರೆ ಇದಕ್ಕಿಂತ ನಾಚಿಕೆಗೇಡಿನ ಕೆಲಸ ಯಾವುದೂ ಇಲ್ಲ. ಆದ್ದರಿಂದ ತಾವು ಇದ್ರ ಬಗ್ಗೆ ಕ್ರಮ ವಹಿಸಿ 15 ದಿವಸದೊಳಗೆ ಇದನ್ನು ನಿಲ್ಲಿಸಲಿಲ್ಲ ಅಂದರೆ ಮುಂದೆ ಭಾಳ ಉಗ್ರ ಹೋರಾಟ ಮಾಡ್ಕೊಳ್ತೀನಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಇದು ಮಾಡ್ತಿದ್ವಿ. ಜಮೀನಿನ ಮಾಲೀಕರ ಅನುಮತಿ ಇಲ್ಲದೆ, ಅವರ ಅಪ್ಪಣೆ ಇಲ್ಲದೆ ರಾತ್ರೋರಾತ್ರಿ ಜಮೀನಲ್ಲಿದ್ದ ಮಣ್ಣನ್ನು ದೊಡ್ಡ ಬೃಹತ್ ಗಾತ್ರದ ಟಿಪ್ಪರ್ಗಳಲ್ಲಿ ಸಾಗಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪಾವಗಡ ಪಟ್ಟಣದ ಹುಲಿಬೆಟ್ಟ ತಾಂಡಕ್ಕೆ ಹೋಗುವ ಮಾರ್ಗ ಮಧ್ಯದ ಸರ್ವೆ ನಂಬರ್
15ರಲ್ಲಿ ಸುಮಾರು 24 ಎಕರೆ ಜಮೀನಿದ್ದು ದೇವೇಂದ್ರಪ್ಪ, ಲಕ್ಷ್ಮೀನಾರಾಯಣ ಮತ್ತಿತರ ಸಹೋದರಿಗೆ ಸೇರಿದ ಈ ಒಂದು 24 ಎಕರೆ ಜಮೀನಲ್ಲಿ ರಾತ್ರೋರಾತ್ರಿ ಮಣ್ಣಿನ ಕಳ್ಳರು ಮಣ್ಣನ್ನು ಲೂಟಿ ಮಾಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸಹ ನಮಗೆ ಯಾವುದೇ ನ್ಯಾಯ ಒದಗಿಸಿಕೊಟ್ಟಿಲ್ಲ ಎಂದು ದೇವೇಂದ್ರಪ್ಪ ಮತ್ತು ಲಕ್ಷ್ಮೀನಾರಾಯಣ ಅವರು ಅಲವತ್ತುಕೊಳ್ಳುತ್ತಿದ್ದಾರೆ. ರಾತ್ರಿ ವೇಳೆ ಏಕಾಏಕಿ ಜಮೀನಿನ ಮಾಲೀಕರು ಇಲ್ಲದಂಥ ಸಂದರ್ಭದಲ್ಲಿ ರಾತ್ರಿ ಪೂರ್ತಿ ಮಣ್ಣನ್ನು ಲೂಟಿ ಮಾಡಿದ್ದಾರೆ. ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ರೈತರಾದ ದೇವೇಂದ್ರಪ್ಪ ಮತ್ತು ಲಕ್ಷ್ಮೀನಾರಾಯಣ ಅವರು ಅಲವತ್ತುಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ದೂರು ನೀಡಲಾಗುವುದು ಎಂದು ಪಾವಗಡ ಪವರ್ ನ್ಯೂಸ್ಗೆ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.